ನಿಮಗೆ ಯಾವತ್ತಾದರೂ ಕನಸಿನಲ್ಲಿ ಹಾವು ಕಾಣಿಸಿಕೊಂಡಿದ್ದೀಯಾ? ಹಾಗೆ ಕನಸಿನಲ್ಲಿ ಹಾವು ಕಚ್ಚಿದ್ದು ಇದೆಯಾ? ಇದರಿಂದ ನೀವು ಗಾಬರಿಯಾಗಿ ಮುಂದಕ್ಕೆ ಏನಾಗಬಹುದು, ಕನಸಿನಲ್ಲಿ ಹಾವು ಬಂದಿದೆ ಎಂದು ಗಾಬರಿ ಮಾಡಿಕೊಂಡಿದ್ದೀರಾ? ಹಾಗಿದ್ದರೆ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಏನು ಅರ್ಥ ಎಂಬುದನ್ನು ನಾವೀಗ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಕೆಲವರಿಗೆ ಹಾವು ಎಂದರೆ ವಿಷಕಾರಿ ಜೀವಿಗಳು, ಕೆಲವರಿಗೆ ದೇವರು, ಇನ್ನು ಕೆಲವರಿಗೆ ಮುದ್ದಿನ ಸಾಕು ಪ್ರಾಣಿ. ಇನ್ನು ಯಾವಾಗಲೂ ಕನಸಿನಲ್ಲಿ ಕಾಣಿಸಿಕೊಂಡರೆ ಇದರ ಅರ್ಥ ಏನು ಎಂಬುದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಹಾಗೆ ಹಾವುಗಳಿಗೆ ಗುಣಪಡಿಸುವ ಶಕ್ತಿ ಇರುತ್ತೆ. ಹಾವುಗಳನ್ನು ನೀವು ಕನಸಿನಲ್ಲಿ ಕಂಡ್ರೆ ನೀವು ಯಾವುದೋ ರೋಗದಿಂದ ಗುಣವಾಗುತ್ತಿದ್ದೀರಾ ಎಂದು ಅರ್ಥವನ್ನು ಸೂಚಿಸುತ್ತೆ. ಹಾಗಾಗಿ ನಿಮಗೆ ಹಾವು ಕನಸಿನಲ್ಲಿ ಕಂಡರೆ ನೀವು ರೋಗಿಯಾಗಿದ್ದರೆ ನಿಮ್ಮ ರೋಗ ಬೇಗ ಗುಣವಾಗುತ್ತದೆ ಎಂದು ಅರ್ಥ. ಇನ್ನು ಒಂದು ವೇಳೆ ನೀವು ಈಜುವ ಹಾವನ್ನು ನೋಡಿದರೆ ಅದು ನಿಮ್ಮ ಮನಸ್ಸಿನ ಭಾವನೆಗಳನ್ನು ನಿಗ್ರಹಿಸುತ್ತಿದ್ದೀರಾ ಎಂದು ಅರ್ಥ. ಮತ್ತು ಒಂದು ಪೆಟ್ಟಿಗೆಯಲ್ಲಿನ ಹಾವನ್ನು ಕಂಡ್ರೆ ನೀವು ಸೂಕ್ತ ಪ್ರಜ್ಞೆಯನ್ನು ಒಪ್ಪಿಕೊಳ್ಳುತ್ತಿಲ್ಲ ಎಂದು ಅರ್ಥ. ಪೆಟ್ಟಿಗೆಯಲ್ಲಿರುವ ಹಾವು ನಿಮಗೆ ಒಂದು ಅಡಗಿರುವ ಸಂದೇಶವನ್ನು ನೀಡಬಹುದು ಅಥವಾ ಎಚ್ಚರಿಕೆಯನ್ನು ಸಹ ಕೊಡುತ್ತದೆ. ಮತ್ತು ಹಾವು ಕಚ್ಚಿದಂತಹ ಕನಸು ಬಿದ್ದರೆ ಯಾರೋ ಒಬ್ಬರಿಂದ ಅಥವಾ ಯಾವುದೋ ಒಂದು ವಸ್ತುವಿನಿಂದ ಹಾನಿಯಾಗಲಿದೆ ಅನ್ನೋ ನಂಬಿಕೆ ತುಂಬ ಜನರಲ್ಲಿ ಇದೆ. ಒಂದು ವೇಳೆ ನೀವು ಒಬ್ಬ ವ್ಯಕ್ತಿಯ ಜೊತೆ ಇದ್ದಾಗ ಹಾವು ಕನಸಿನಲ್ಲಿ ಕಾಣಿಸಿಕೊಂಡ್ರೆ ಆ ವ್ಯಕ್ತಿ ದುಷ್ಟ ಮತ್ತು ನಿರ್ದಯಿ ಅನ್ನುವುದನ್ನು ತೋರಿಸುತ್ತೆ. ಹಾಗೆ ಕನಸಿನಲ್ಲಿ ಹಾವು ನಿಮ್ಮನ್ನು ಕಚ್ಚುತ್ತೆ ಅಥವಾ ನುಂಗುತ್ತೆ. ಒಮ್ಮೊಮ್ಮೆ ಹಾವು ಮನುಷ್ಯನ ರೂಪ ಸಹ ತಾಳುತ್ತೆ. ಆಗ ನಿಮ್ಮ ಜೊತೆಯಲ್ಲಿರುವ ವ್ಯಕ್ತಿಯನ್ನು ನಂಬಲು ಹೋಗಬೇಡಿ. ನೀವು ಹಾವುಗಳು ಕನಸಿನಲ್ಲಿ ಬಂದರೆ ಮುಂಬರುವ ಅಪಾಯಗಳನ್ನು ತಿಳಿಸುತ್ತೆ. ಹಾವು ಕಚ್ಚಿದಂತಹ ಕನಸು ಬಿದ್ದರೆ ನಿಮಗೆ ಮುಂದೆ ಅಪಾಯ ಕಾದಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಇನ್ನು ಕೆಲವೊಮ್ಮೆ ಮರಿ ಹಾವು ಕನಸಿನಲ್ಲಿ ಕಾಣಿಸಿಕೊಂಡ್ರೆ ನಿಮಗೆ ಆ ಅಪಾಯವನ್ನು ನೀವು ಹಗುರವಾಗಿ ತೆಗೆದುಕೊಳ್ಳುತ್ತೀರಾ ಎಂದು ಅರ್ಥ ಸೂಚಿಸುತ್ತೆ. ಅಥವಾ ಸತ್ತ ಹಾವನ್ನು ನೋಡಿದರೆ ಆ ಅಪಾಯವನ್ನು ನೀವು ಜಯಿಸಿದ್ದೀರಾ ಎಂದು ಅರ್ಥ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಹಾವನ್ನು ಕೊಂದರೆ ಅಥವಾ ಸತ್ತ ಹಾವನ್ನು ನೋಡಿದರೆ ಆ ಅಪಾಯವನ್ನು ನೀವು ಜಯಿಸಿದ್ದೀರಾ ಎಂದು ಅರ್ಥ. ಹಾಗೆ ಕನಸಿನಲ್ಲಿ ಹಾವು ಬಂದರೆ ನಿಮ್ಮ ಸೃಜನಶೀಲತೆ ಉತ್ತಮ ಸ್ಥಾನದಲ್ಲಿದೆ ಅಂತ ಕೂಡ ಅರ್ಥ ಇದೆ. ನಿಮ್ಮ ಪ್ರತಿಭೆ ಇರುವ ಕ್ಷೇತ್ರದಲ್ಲಿ ಖ್ಯಾತಿ ಹೊಂದಿದ್ದೀರಾ. ಇದು ಒಂದು ಧನಾತ್ಮಕ ವಿಶ್ಲೇಷಣೆಯಾಗಿದೆ. ಒಂದು ವೇಳೆ ನೀವು ಹಾವಿನ ಕನಸು ಬಿದ್ದು ಎಚ್ಚರಗೊಂಡಲ್ಲಿ ಅದರಿಂದ ಅಭಿವೃದ್ಧಿ ಆಗುತ್ತೆ ಎಂದು ಅರ್ಥ. ಒಂದು ವೇಳೆ ಕೆಂಪು ಹಾವು ನಿಮ್ಮ ಕನಸಿನಲ್ಲಿ ಬಂದರೆ ಅದು ನಿಮ್ಮ ಭಾವೋದ್ರೇಕವನ್ನು ಹಾಗೂ ಅದಕ್ಕೆ ಸಂಬಂಧಿಸಿದ ಧನಾತ್ಮಕ ಲಕ್ಷಣಗಳನ್ನು ತೋರಿಸುತ್ತೆ. ಮತ್ತು ಹಾವಿನ ಜೊತೆ ಸೆಣಸಾಡುವುದನ್ನು ನೀವು ಕಂಡ್ರೆ ನೀವು ಬದಲಾವಣೆಗೆ ಹೊಂದುತ್ತಿದ್ದೀರಾ ಎಂದು ಅರ್ಥ ಸೂಚಿಸುತ್ತೆ. ಒಟ್ಟಾರೆಯಾಗಿ ನೀವು ಬದಲಾವಣೆಗಾಗಿ ಹೋರಾಡುತ್ತಿರುತ್ತಿದ್ದೀರಾ ಇಲ್ಲವೋ ಅಥವಾ ಬದಲಾವಣೆಯನ್ನು ಒಪ್ಪಿಕೊಳ್ಳುತ್ತಿದ್ದೀರೋ ಇಲ್ಲವೋ ಎನ್ನುವುದನ್ನು ಆ ದಿನ ಕನಸು ತೋರಿಸುತ್ತೆ. ಹಾಗೆ ಹಾವಿನ ಕನಸು ಬಂದರೆ ಸಾಕು, ಅದು ಕೆಲವರಿಗೆ ಅಪಾಯದ ಸೂಚನೆಗಳನ್ನು ನೀಡುತ್ತೆ. ಆದ್ದರಿಂದ ಹಾವಿನ ಕನಸನ್ನು ಉದಾಸೀನ ಮಾಡಬೇಡಿ. ಹಾವುಗಳು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಯಾವುದೋ ಒಂದು ನಿಯಂತ್ರಿಸಲಾಗದ ಸಂಗತಿಯನ್ನು ಕನಸಿನಲ್ಲಿ ತಿಳಿಸಬಹುದು. ಅಸಂಗತಿ ಘಟನೆ, ವ್ಯಕ್ತಿ, ಯಾವುದೇ ಒಂದು ಅಂಶ ಆಗಿರಬಹುದು. ಕನಸಿನಲ್ಲಿ ಹಾವು ಬಂದರೆ ಏನಾಗಬಹುದು, ಹಾಗೆ ಅದರ ಅರ್ಥ ಏನು ಅನ್ನೋದನ್ನು ನೀವು ತಿಳಿದುಕೊಂಡಿದ್ದೀರಾ? ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.